ವೇಶ್ಯಾವಾಟಿಕೆಯ ತಾಣವಾದ ರಾಣೆಬೆನ್ನೂರು ನಗರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೀಜ ಉತ್ಪಾದನಾ ಕೇಂದ್ರದಲ್ಲಿ ಪ್ರಸಿದ್ಧಿ ಪಡೆಯುತ್ತಿರುವಂತಹ ರಾಣೆಬೆನ್ನೂರಿನಲ್ಲಿ ಹಾಡು ಹಗಲೇ ನಡೆಯುತ್ತಿರುವ ವೇಶ್ಯಾವಾಟಿಕೆ ದಂಧೆ. ಬಸಂತಿಯ ಅಡ್ಡದಲ್ಲಿ ವೇಶ್ಯಾವಾಟಿಕೆಗೆ ಪಳುಕುತ್ತಿರುವ ಹದಿಹರಿಯದ ಯುವತಿಯರು. ಕಂಡು ಕಾಣದಂತೆ ಕೈಕಟ್ಟಿ ಕುಳಿತ ಆರಕ್ಷಾ ಅಧಿಕಾರಿಗಳು. ಕಾನೂನು ಸುವ್ಯವಸ್ಥೆಗೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವುದು ಕಂಡು ಬಂದಿದೆ. ನೈತಿಕ ಪೊಲೀಸ್ಗಿರಿ ಮಾಡುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿರುವುದು ಕಂಡು ಬರ್ತಾ ಇದೆ. ಮೊನ್ನೆ ತಾನೇ ಆಗಮಿಸಿದ್ದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮೇಡಂ ಅವರು ಅನೈತಿಕ ಚಟುವಟಿಕೆಗಳಿಗೆ ಯಾವುದೇ ರೀತಿ ಕಡಿವಾಣ ಹಾಕ್ತಿಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವ ಕೂಗು. ಜಿಲ್ಲೆಯಲ್ಲಿ ಓಸಿ, ಇಸ್ಪಿಟ್, ಅಕ್ರಮ ಮದ್ಯ ಮಾರಾಟ, ಮರಳು ಮಾಫಿಯಾ, ಪಡಿತರ ಚೀಟಿ, ಅಕ್ರಮ ಅಕ್ಕಿ ದಂಧೆಯ ಮಾರಾಟ ಎಗ್ಗಿರದೆ ಸಾಗ್ತಾ ಇದೆ. ಹಾಗೆ ವೇಶ್ಯಾವಾಟಿಕೆಯ ದಂಧೆ ಕೂಡ ನಡೀತಾ ಇದ್ರು ಕೂಡ ಯಾವುದೇ ರೀತಿಯ ಕಾನೂನು ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಮೇಷ ಎಣಿಸುತ್ತಿರುವುದು ಯಾಕೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಹೀಗೆ ಮುಂದೆ ಈ ಚಟುವಟಿಕೆಗಳು ನಡೀತಾ ಹೋದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯ ರಕ್ಷಣೆ ಸಿಗುತ್ತದೆ ಎಂಬುದು ಅನುಮಾನಾಸ್ಪದ ಗೋಚರವಾಗಿದೆ. ದಂಧೆಯ ಎಲ್ಲಾ ಕರಾಳ ಮುಖವನ್ನು ಪಬ್ಲಿಕ್ 24 ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ದೃಶ್ಯಗಳನ್ನು ನೋಡಬಹುದು ವೀಕ್ಷಕರೇ. ನಾವೇ ಮಾಡೇವಿ ಮಸುಕ್ತೀವಿ. ನಿಮ್ಮ ಅಮ್ಮ ಕೂಟ ಮಾತಾಡ್ಸ್ರಿ. ಟಿವ್ಯಾಗ ಮಧ್ಯಾಹ್ನಕನ ಬರೀತೀರಿ ಈಗ ಎಲ್ಲ ಟಿವ್ಯಾಗ. ಸರಿ ಬರ್ರಿ, ಅಲ್ಲೇ ಬರ್ರಿ, ಅಲ್ಲೇ ಹೇಳಿ ಬರ್ರಿ. ಇವ್ರು ಯಾಕೆ ಇಲ್ಲಿ ಕೂತಾರ? ಕರೆಂಟ್ ಹೊಡ್ಸನ್ ಸತಿ ಇರ್ತೀರಿ. ಹಿಂಗ್ಯಾಕೆ ಮಾಡತ್ತೀರಿ? ಹೆದರಿದ್ರಿ